ಶ್ರೀ ಅವಧೂತ ಗಾಳೇಶ್ವರ ಮಠದ ಅವಧೂತ ಗಾಳೇಶ್ವರ ಮಠದ ಸುಕ್ಷೇತ್ರ ಕೊಂಡಿಕಟ್ಟಿಯ ಹಾಗೂ ಕುಗ್ಗಿಕುಲ್ ಗ್ರಾಮದ ಸ್ವಾಮಿ ದಯಾನಂದ ಅವ್ವ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಇವತ್ತಿನ ದಿವಸ ಸ್ವಾಮಿ ದಯಾನಂದಜಿಯ ಒಂದು ವಿಶೇಷವಾದಂತಹ ಕೈರೇಖನ ಮಧ್ಯದಲ್ಲಿ ನಾವೆಲ್ಲರೂ ಕೂಡ LKGಯಿಂದ ಹಿಡಿದು 9ನೇ ತರಗತಿಯ ಪರ್ಯಂತರ ಹಾಗೂ ಶ್ರೀ ವೆಂಕಟೇಶ್ವರ ವಿದ್ಯಾನಿಕೇತನದಲ್ಲಿ LKGಯಿಂದ 5ನೇ ತರಗತಿಯ ಪರ್ಯಂತರವಾಗಿ ಶಿಕ್ಷಣದ ಅನೇಕ ವರ್ಗಗಳು ಜರುಗಿಕೊಂಡು ಬರ್ತಾ ಇರುವಾಗ ನಾವಿವೆಲ್ಲತ್ತೂ ಕೂಡ ಅನಂತ ರೀತಿಯ ವಿಷಯಗಳನ್ನು ಚರ್ಚೆ ಮಾಡ್ತಾ ಇರ್ತೀವಿ. ಅದರ ಮಧ್ಯದಲ್ಲಿ ಗಣಿತವನ್ನಾಗಲಿ ಇಂಗ್ಲೀಷನ್ನಾಗಲಿ ಬಹಳ ತರಹದ ವಿಚಾರ ಚಿಂತನೆಗಳನ್ನು ನಾವೆಲ್ಲರೂ ಹೊತ್ತೆ ಮುಂದೆ ಬರ್ತಿರ್ತೀವಿ. ಎಲ್ಲರೂ ಕೂಡ ನಮ್ಮ ಶಾಲೆಗಳಲ್ಲಿ ಪಠ್ಯ ಪುಸ್ತಕಕ್ಕೆ ಅನುಗುಣವಾದಂತಹ ವಿಚಾರಗಳನ್ನು ಚಿಂತನೆ ಮಾಡ್ತಾ ಇರಬೇಕು. ಚಿಂತನೆಯ ಪಥವನ್ನು ವೇದ ವಿಜ್ಞಾನ ಕಾಲದಲ್ಲಿ ಅವರು ಏನು ಮಾಡ್ತಿದ್ರು ಅಥವಾ ಸಂಸ್ಕೃತ ಮಾನವನಲ್ಲಿ ಯಾವುದನ್ನ ಯಾವ ತರಹವಾಗಿ ಬೋಧಕ ರೀತಿಯಲ್ಲಿ ಬೋಧಿಸಬೇಕೆಂಬಂತಹ ವಿಚಾರವನ್ನ ನಮ್ಮದೇ ಆದಂತಹ ಒಂದು ಚಿಂತನೆಯ ಮಧ್ಯದಲ್ಲಿ ಇವತ್ತಿನ ದಿವಸ ಅಂಕುಶ್ ಸುರ್ಗಿ ಸರ್ ಬಹಳ ಪ್ರಖ್ಯಾತ ಇದ್ದಂಥವರು, ಅವರನ್ನ ಸ್ವಾಮಿ ದಯಾನಂದ ವಿದ್ಯಾಲಯಕ್ಕೆ ಹೃತ್ಪೂರ್ವಕವಾದಂತಹ ಸ್ವಾಗತ ಕೋರ್ತಿದ್ದೇವೆ. ಪ್ರಧಾನಗಳು ಹಾಗೂ ಎಲ್ಲ ಶಿಕ್ಷಕರಂದರು ಮುದ್ದು ವಿದ್ಯಾರ್ಥಿಗಳಿಂದ ಹೃದಯಪೂರ್ವಕವಾದಂತಹ ಸ್ವಾಗತವನ್ನು ಅವರೇ ಮಾಡಿಕೊಂಡು 1 ಗಂಟೆಯ ನಂತರ ಯಾವ ಮಗುವಿಗೆ ಗಣಿತದ ಲೆಕ್ಕ ಬರುವುದಿಲ್ಲ, ಗಣಿತದ ಲೆಕ್ಕವನ್ನು ತಿಳಿಸುವಂತ ವಿಧಾನವಾಗಲಿ, ಯಾರಿಗೆ ಗ್ರಾಮೆಟಿಕಲ್ ಆಗಿ ಇಂಗ್ಲಿಷನ್ನು ನಮ್ಗೆಲ್ಲರಿಗೂ ಮಾತಾಡಕ್ಕೆ ಬರ್ತದಂತೂ ಅದರದೇ ಆದಂತಹ ಗ್ರಾಮರ್ ಏನಿದೆ ಅನ್ನುವಂಥ ವಿಚಾರಗಳ ಕೊರತೆ ಸಾಕಷ್ಟಿದ್ದರಿಂದ ಅವರದೇ ಆದಂತಹ ಒಂದು ವಿಧಾನದಲ್ಲಿ ಅದನ್ನು ರೂಪಿಸಿಕೊಂಡು ಬಂದಿದ್ದಾರೆ. ಅವರ ಒಂದು 50 ನಿಮಿಷಗಳ ಪರ್ಯಂತರವಾದಂತಹ ಈ ಒಂದು ಅನುಕೂಲವನ್ನು ಅವಕಾಶವನ್ನು ನಾವೆಲ್ಲರೂ ಸದ್ಬಳಕೆ ಮಾಡ್ಕೊಳ್ಳೋಣ. ಅವರಿಗೆ ಆ ಕ್ಲಾಸಿನ ಬಗ್ಗೆ ಚಿಂತನೆಗೆ ಅನುಕೂಲ ಮಾಡಿಕೊಡ್ತಾರೆ. ಥ್ಯಾಂಕ್ ಯು ಗುರುಜಿ. ನಮ್ಮ ಲೋಕಾಪುರ ಏರಿಯಾದ ಒಂದು ಹಳ್ಳಿ ಭಾಗದಲ್ಲಿ ಮುದೋಳ ರಮ್ದೂರು ತಾಲೂಕದ ಒಂದು ಚಿಕ್ಕ ಹಳ್ಳಿ ನಮ್ಮ ಸ್ವಾಮೀಜಿಯವರು ಒಂದು ವಿಶೇಷ ತಮ್ಮ ಕಾರ್ಯಕ್ರಮವನ್ನು ಈ ಶಿಕ್ಷಣದ ಮೂಲಕ ಬಡ ಮಕ್ಕಳಿಗೆ ಅತ್ಯಂತ ಸರಳವಾಗಿ ತೀರಾ ಸಮೀಪದ ಏರಿಯಾದ ಎಲ್ಲ ಹಳ್ಳಿಗಳ ಮಕ್ಕಳಿಗೆ ಸರಳವಾಗಿ ನೆನಪು ಹಾಗೆ ಒಳ್ಳೆಯ ಈ ಒಂದು ಶಿಕ್ಷಣದ ಸೇವೆಯನ್ನು ಆರಂಭಿಸಿದ್ದಾರೆ. ಬಹಳ ಕಡಿಮೆ ಸಮಯದಲ್ಲಿ ಜಸ್ಟ್ 2 ವರ್ಷದೊಳಗೆ ಈ ಹಳ್ಳಿಯಿಂದ ಮಕ್ಕಳು ಇಲ್ಲಿ ಒಂದು ಕಡೆ ಕೂಡಿ ಒಳ್ಳೆಯ ಸ್ಟಡಿಯನ್ನು ಮಾಡ್ತಾ ಇದ್ದಾರೆ. ಈ ಎಲ್ಲ ವ್ಯವಸ್ಥೆಯನ್ನು ನೋಡಿಕೊಂಡು ಸ್ವಾಮೀಜಿಯವರ ಒಂದು ವಿಚಾರ, ಅವರ ಒಂದು ಗುರಿ ಬಹಳ ಶ್ರೇಷ್ಠವಾಗಿದೆ. ನಾನು ನಿನ್ನೆ ಸಾಯಂಕಾಲದಲ್ಲಿ ಬಂದಾಗ ಸ್ವಾಮೀಜಿಯವರು ತಮ್ಮ ಶಾಲೆಯ ಉದ್ದೇಶ, ತಮ್ಮ ಈ ಸೇವೆಯ ವಿಚಾರ ಅವರು ಕೂಡ ನನ್ನ ಮಾತಾಡ್ತಾ ಇದ್ರು. ಬಡ ಮಕ್ಕಳಿಗೆ, ಹಳ್ಳಿ ಮಕ್ಕಳಿಗೆ ಎಲ್ಲ ದೃಷ್ಟಿಯಿಂದ ಅನುಕೂಲ ಆಗಲಿ ಅಂತ ಹೇಳಿ ಅವರು ಒಂದು ವಿಶೇಷವಾದ ಈ ಸೇವೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ. ಶಿಕ್ಷಣದಲ್ಲಿರುವ ಈ ಸೇವೆ ನಿಜಕ್ಕೂ ನಮ್ಮ ಒಂದು ವಿಶೇಷ ವಿಚಾರ. ನಾನು ಮಾತಾಡ್ತಾ ಇದ್ದಾಗ ನಮ್ಮ ಸಂಸ್ಕಾರ, ಸಂಸ್ಕೃತಿ, ಆಟ ಪಾಠಗಳು ಈ ಎಲ್ಲವೂ ಸೇರಿಕೊಂಡು ನಮ್ಮ ಶಿಕ್ಷಣವನ್ನು ಯಾವ ರೀತಿ ನಾವು ಮುಂದುವರಿಸಲಿಕ್ಕೆ ಸಾಧ್ಯ ಇದೆ ಅನ್ನೋಕ್ಕೆ ನಿಮ್ಮ ಶಾಲೆ ಸಾಕ್ಷಿ ಆಗ್ತಾ ಇದೆ. ಬರುವ ದಿನಗಳಲ್ಲಿ ಒಳ್ಳೆ ಇನ್ನೂ ಎತ್ತರ ತಮ್ಮ ಶಾಲೆ ಹೋಗ್ತದೆ. ನನ್ನಲ್ಲಿ ನಂಬಿಕೆ ಇದೆ, ನನಗೆ ಒಂದು ಖಾತ್ರಿ ಇದೆ. ಅದಕ್ಕೆ ತಮ್ಮ ಸ್ವಾಮೀಜಿಯವರು ನನಗೆ ಇಲ್ಲಿ ನನ್ನ ವಿಚಾರಗಳನ್ನು ಹಂಚಿಕೊಳ್ಳಕ್ಕೆ ವಿಶೇಷವಾದ ಅನುಮತಿಯನ್ನು ಕೊಟ್ಟಿದ್ದಾರೆ. ನಮ್ಮ ಸ್ವಾಮೀಜಿಯವರು ಅವರ ಇಡೀ ಒಳಗ ನಮ್ಮ ಎಲ್ಲ ಟೀಚಿಂಗ್, ನಾನ್ ಟೀಚಿಂಗ್ ತಾವೆಲ್ಲ ಸೇರಿ ವಿಶೇಷವಾದ
ಒಂದು ಅಮೂಲ್ಯವಾದ ಸಮಯ ಕೊಟ್ಟಿದೆ. ಐ ಆಮ್ ವೆರಿ ವೆರಿ ಥ್ಯಾಂಕ್ಫುಲ್ ಟು ಒನ್ ಅಂಡ್ ಆಲ್. ಥ್ಯಾಂಕ್ ಯು. ನಾನು ಅಂಕುಶ್ ದುರ್ಗಿ ಅಂತ ಹೇಳಿ, ಅಂಕುಶ್ ಅನ್ನೋದು ಬೇರೆ ಬೇರೆ 4 ಭಾಷೆಗಳಲ್ಲಿ, ಕನ್ನಡ, ಹಿಂದಿ, ಇಂಗ್ಲಿಷ್, ಮರಾಠಿ 4 ಭಾಷೆಗಳಲ್ಲಿ ನಾನು ಪ್ರಬಂಧಗಳನ್ನು ಬರ್ತಾ ಇದ್ದೇನೆ. ಜೊತೆಗೆ ಲೈಫ್ ಲಾಂಗ್ ಸ್ಟಡಿ ಮಾಡ್ತಾ ಇದ್ದೇನೆ. ನಾವು ಐ ಆಮ್ ಸ್ಟೂಡೆಂಟ್ ಆಫ್ 60 ಕ್ಲಾಸ್, 60 ದಾಟಿ ಓದು ಸ್ಟಡಿ ನಡೀತಾ ಇದೆ. ನಾನು ಸ್ಟಡಿ ಮಾಡ್ತಾ ಲೆಕ್ಚರಿಂಗ್ ಮಾಡ್ತಾ ಬಹಳಷ್ಟು ಟೆಕ್ನಿಕ್ಸ್ ಅನ್ನ ಕ್ರಿಯೇಟ್ ಮಾಡಿದೆ. ಸಹಜವಾಗಿ ಮಕ್ಕಳ ಸ್ಟಡಿ ಸೂಪರ್ ಆಗಿ ಹೆಲ್ಪ್ ಆಗುತ್ತೆ. ಜೊತೆಗೆ ನಮ್ಮ ಭಾರತದ ವಿಶೇಷ ಗಣಿತ ಪದ್ಧತಿ ವೇದ ಗಣಿತ. ವೇದ ಗಣಿತ ಕೇವಲ ಗಣಿತ ಅಷ್ಟೇ ಅಲ್ಲ, ಇದು ಎಲ್ಲ ರೀತಿಯ ಜ್ಞಾನವನ್ನ ನಮಗೆ ಒಳ್ಳೆ ಒಂದು ರೂಪದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಸರಳ ಮಾಡಿಕೊಡುತ್ತೆ. ವೇದಿಕ್ ಗಣಿತ ಅಂದ್ಮೇಲೆ ನಮ್ಮ ಸಮಾಜಕ್ಕೆ, ಜಗತ್ತಿಗೆ ವಿಚಾರ ಮಾಡೋದು ಕೇವಲ ಗಣಿತ ಅಂತ ಅಷ್ಟೇ ಅಲ್ಲ. ನಾನು ಇಡೀ ಜೀವನೆಲ್ಲ ಇದನ್ನು ಉಪಯೋಗ ಮಾಡ್ಕೊಳ್ತೇನೆ. ಬಹಳ ದೊಡ್ಡ ಹೆಲ್ಪ್ ಆಗಿದೆ. ಅದರಲ್ಲಿ ಒಂದು ಉದಾಹರಣೆ ಹೇಳಬೇಕಂದ್ರೆ, ನನ್ನ ಎಷ್ಟೋ ಸಾವಿರಾರು ಸ್ಟೂಡೆಂಟ್ಸ್ ಸೂಪರ್ ರೈಟರ್ಸ್ ಇದ್ದಾರೆ. ಇಲ್ಲಿ ನಿಮ್ಮ ಏರಿಯಾದ ಜನ ಟೀಚರ್ಸ್ ಇದ್ದಾರೆ. HM ಪ್ರೈವೇಟಲ್ಲಿ, ಹೈಸ್ಕೂಲಲ್ಲಿ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ನಲ್ಲಿ ಇದ್ದಾರೆ. ಜೊತೆಗೆ ಇವತ್ತು ಅನೇಕ ರೀತಿಯಲ್ಲಿ ಸೈಂಟಿಸ್ಟ್ ಅವರಿಗೆ ನನ್ನ ಸ್ಟೂಡೆಂಟ್ಸ್ ಇದ್ದಾರೆ. ಬಹಳಷ್ಟು ಜನ ಎಲ್ಲ ಲೆಕ್ಕದಲ್ಲಿ ಸೂಪರ್ ಆಗಿದ್ದಾರೆ. ಜೊತೆಗೆ ನನ್ನ ಮಕ್ಕಳು ಹಳ್ಳಿಯಲ್ಲಿ ಕಲ್ತಾರೆ. ಇವತ್ತು ಇಬ್ಬಿಬ್ಬರು ಮಕ್ಕಳು ಅಮೃತ, ನಿಖಿತಾ ಅಂತ ಹೇಳಿ ಸೈಂಟಿಸ್ಟ್ ಆಗಿದ್ದಾರೆ. ಒನ್ ಆಫ್ ದ ಸೂಪರ್ ಟಾಪರ್ ಆಫ್ ದ ವರ್ಲ್ಡ್ ಇದ್ದಾರೆ. ನೋಡಿ, ನಾವು ಹಳ್ಳಿಯಲ್ಲಿ ಕಲಿತು ಯಾವ ಮಟ್ಟಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇದೆ ಅನ್ನಲಿಕ್ಕೆ ಅನೇಕ ಉದಾಹರಣೆಗಳಿವೆ. ಬಹಳಷ್ಟು ತಮ್ಮ ಏರಿಯಾದ ಬೇರೆ ಬೇರೆ ಯಾವೆಲ್ಲ ಮಕ್ಕಳು ಹೋಗಿದ್ದಾರೆ. ತಾವು ಚೆನ್ನಾಗಿ ಸ್ಟಡಿ ಮಾಡಿ, ಸ್ಟಡಿ ಜೊತೆಗೆ ಆಟ ಪಾಠ ಬೇರೆ ಬೇರೆ ಆಕ್ಟಿವಿಟೀಸ್ ಎಲ್ಲ ಮಾಡಿ, ಶಾಲೆಯಲ್ಲಿರುವಂತಹ ಎಲ್ಲ ಆಕ್ಟಿವಿಟೀಸ್ ಸೇರಿ ಒಬ್ಬ ಸ್ಟೂಡೆಂಟ್ ಸೂಪರ್ ಆಟನ ಆಡಬೇಕು, ಅಭ್ಯಾಸ ಮಾಡಬೇಕು, ಪ್ರಾಕ್ಟೀಸ್ ಚೆನ್ನಾಗಿ ಮಾಡಬೇಕು, ಕ್ಲಾಸ್ ವರ್ಕ್, ಹೋಮ್ವರ್ಕ್ ಮಾಡಬೇಕು. ಇದರ ಜೊತೆಗೆ ಟೆಕ್ನಿಕ್ ಅಂತ ಯೂಸ್ ಮಾಡಬೇಕು. ನಂದೊಂದು ಸ್ಲೋಗನ್ ಅದ ಇಂಗ್ಲಿಷ್ನಲ್ಲಿ, ನೋ ಬಡಿ ಈಸ್ ಡಲ್, ಯಾರು ತೊಂದರೆ ಇರುವುದಿಲ್ಲ. ಅಂಡ್ ನೋ ಸಬ್ಜೆಕ್ಟ್ ಈಸ್ ಟಫ್, ಯಾವುದೋ ಸಬ್ಜೆಕ್ಟ್ ವಿಷಯ ಕಠಿಣವಾದದ್ದಿರುವುದಿಲ್ಲ. ಬಟ್ ಆದರೆ we have to follow some special techniques, tricks, methods and ideas. ಕೆಲವೊಂದು 20-30 ಟೆಕ್ನಿಕ್ಸ್ ಇವೆ. ಟ್ರಿಕ್ಸ್, ಮೆಥಡ್ಸ್, ಐಡಿಯಾಸ್ ಎಲ್ಲ ಸೇರಿ ಅವನು ಏನಾದರೂ ಫಾಲೋ ಮಾಡಿದರೆ ಯಾರೆಲ್ಲ ಸೂಪರ್ ಆಗ್ತಾರೆ.